ನಮ್ಮ ಸದ್ಗುರು ಈಶಾ ಫೌಂಡೇಶನ್ನ ಈ ವೆಲ್ಲಿಂಗಿರಿ ಹತ್ರ ಅಂದರೆ ಈ ಮೌಂಟೇನ್ ಹತ್ರ ಏನಕ್ಕೆ ಬೆಳೆಸ್ಬೇಕು? ಈಶ್ವರ ದೇವರು ಇಲ್ಲಿ ಬಂದಿದ್ದೀರಾ? ಫಸ್ಟ್ ಹಿಲ್ ಮುಗಿಸಾಯ್ತು, ಇನ್ನು 6 ಹಿಲ್ಸ್ ಇದೆ. ಓಕೆನಾ? See, like this is just the beginning, right? Yeah. But when you get, there'll be times, right? Like you have no energy, like no power. Maybe legs are not there. But ಭಕ್ತಿಗಾಗಿ ತನ್ನ ಕೈಲಾಸವನ್ನೇ ಬಿಟ್ಟು ಬಂದು ತಪಸ್ಸು ಮಾಡಿದ ಒಬ್ಬ ಯೋಗಿಯ ಪುಣ್ಯಕ್ಷೇತ್ರ. ನೀವು ನೋಡ್ತಿರೋ ಈ ಆರ್ಚ್ ಬಂದ್ಬಿಟ್ಟು ಕೊಯಂಬತ್ತೂರಿನ ಪೂಂಡಿ ಎಂಬ ಚಿಕ್ಕ ಜಾಗದಲ್ಲಿದೆ. ಅಂದರೆ ಈಶಾ ಸೆಂಟರ್ ಇದೆಯಲ್ಲ ನಮ್ಮ ಸದ್ಗುರು ಅವ್ರದ್ದು, ಅದರ ಹಿಂಭಾಗದಲ್ಲಿದೆ. ಈ ಬೇಸ್ ಕ್ಯಾಂಪಿಂದನೇ ನಮ್ಮ ಪಯಣ ದಕ್ಷಿಣ ಕೈಲಾಸಕ್ಕೆ ಸಾಗ್ತಿದೆ. ಗೈಸ್, ಇವಾಗ ಎಕ್ಸಾಕ್ಟ್ಲಿ ವೆಲ್ಲಿಂಗಿರಿ ಆಂಡವರು ಕೆಳಗಡೆ ಟೆಂಪಲ್ ಹತ್ರ ನಿಂತಿದ್ದೀವಿ. ಅದ್ಭುತವಾದ ಒಂದು ಫೀಲಿಂಗು, ಎಕ್ಸೈಟೆಡ್ ಆಗಿ ತುಂಬ ಎಕ್ಸೈಟೆಡ್. 3rd ಇಯರು ಕಂಟಿನ್ಯೂಸ್ ಆಗಿ ಬರ್ತಿದ್ದೀವಿ. ಫಾರೆಸ್ಟ್ ಅಂದಮೇಲೆ ಅದು ನಮ್ಮ ಜವಾಬ್ದಾರಿ ಅಲ್ವಾ? ಅದಕ್ಕೆ ಅಲ್ಲಿ ಎಷ್ಟು ಪ್ಲಾಸ್ಟಿಕ್ ಕಡಿಮೆ ಆಗುತ್ತೋ ಅಷ್ಟನ್ನು ಮಾತ್ರ ಬ್ಯಾಗಲ್ಲಿ ಇಟ್ಕೊಂಡು ನಾವು ಚೆಕಿಂಗ್ ಮುಗಿಸ್ಕೊಂಡು ನಮ್ಮ ಹೆಜ್ಜೆನ ಬೆಟ್ಟದ ಕಡೆಗೆ ಇಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ವೆಲ್ಲಂಗಿರಿ ಪರ್ವತವು ಸುಮಾರು 7 ಬೆಟ್ಟಗಳನ್ನು ಒಳಗೊಂಡಿದೆ. ಅಂದರೆ ನಾವು 7 ಬೆಟ್ಟಗಳನ್ನು ದಾಟಿಬಿಟ್ಟು ಸ್ವಾಮಿಗಳ ದರ್ಶನವನ್ನು ಮಾಡ್ತಿದ್ದೀವಿ. ನಾವು ಕೇವಲ 100 ಮೆಟ್ಲು ಹತ್ತಿದ ಮೇಲೆ ಬಲ್ಗಡೆ ನಮಗೊಂದು ಅಚ್ಚರಿ ಕಾದಿರುತ್ತೆ. ಏನಂದರೆ ಮುಂದೆ ಹೋಗ್ತಾ ನಮಗೊಂದು ಗುಹೆಯಲ್ಲಿ ಚಿಕ್ಕ ದೀಪದಲ್ಲಿ ಉರಿತಿರುವ ಒಂದು ಶಿವಲಿಂಗ ನನಗೆ ಪ್ರತ್ಯಕ್ಷವಾಗುತ್ತೆ. ಏನಕ್ಕೆ ಬಂದ್ಬಿಟ್ಟು ನಮ್ಮ ಸದ್ಗುರು ಈಶಾ ಫೌಂಡೇಶನ್ನ ಈ ವೆಲ್ಲಿಂಗಿರಿ ಹತ್ರ ಅಂದರೆ ಈ ಮೌಂಟೇನ್ ಹತ್ರ ಏನಕ್ಕೆ ಬೆಳೆಸ್ಬೇಕು? ಅದಕ್ಕೆ 100% ಮಿಥಾಲಜಿಕಲ್ ಫ್ಯಾಕ್ಟು ಮತ್ತು ಎಲ್ಲ ರಿಸೋರ್ಸಸ್ಸು ಏನು ಹೇಳ್ತಿದೆ ಅಂದರೆ ಆಲ್ ಬಿಕಾಸ್ ಆಫ್ ದಿಸ್ ವೆಲ್ಲಿಂಗಿರಿ. ಈ ವೆಲ್ಲಿಂಗಿರಿ ಬೆಟ್ಟದಿಂದನೇ ಈಶಾ ಫೌಂಡೇಶನ್ ಅಲ್ಲಿ ಬಂದಿದ್ದು, ಅಲ್ಲಿ ಇವಾಗ ಇಷ್ಟು ಫೇಮಸ್ ಆಗಿರೋದು ಗೈಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ವೆಲ್ಲಿಂಗಿರಿ ಇವಾಗ ಜಸ್ಟ್ ವೆರಿ ಸ್ಮಾಲ್ ಒಂದು 7 ಹಿಲ್ಸ್ ಮೌಂಟೇನ್ ಅಲ್ಲ ಗೈಸ್, ನಿಯರ್ಲಿ ಲೈಕ್ ಥೌಸಂಡ್ಸ್ ಆಫ್ ಇಯರ್ಸ್ ಬಂದುಬಿಟ್ಟು ಇದನ್ನು ಸೌತ್ ಕೈಲಾಶ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಏನಕ್ಕೆ ಅಂತ ನೋಡಿದ್ರೆ ಅಲ್ಲಿ ಮೌಂಟ್ ಕೈಲಾಶಲ್ಲಿ ಹಿಂಗೆ ಲಾರ್ಡ್ ಶಿವ ಬಂದುಬಿಟ್ಟು ಅವ್ರ ಮನೆಯಾಗಿದ್ದು, ಅದೇ ಥರ ಸೌತಿಗೆ ಬಂದಿದ್ದಾಗ ಇದೇ ಮೌಂಟೇನ್ ಮೇಲೆ ಅವರು ತನ್ನ ಮನೆಯಾಗಿ ಇಲ್ಲಿ ಬಂದುಬಿಟ್ಟು ವಾಸವಾಗ್ತಿದ್ದಾರೆ ಇವಾಗ. ಒಂದೊಂದೇ ಮೆಟ್ಲು ಹತ್ತಿ ನಮಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಆದರೆ ಇವ್ರನ್ನ ನೋಡಿದಾಗ ನಮ್ಮ ಮೈಂಡ್ಸೆಟ್ನ ನಾವೇ ಮೋಟಿವೇಟ್ ಮಾಡ್ಕೊಳ್ತೀವಿ. ಯಾಕಂದರೆ ಈ ಅಜ್ಜನೇ ಆ 7 ಪರ್ವತನ ಹತ್ತಿ ಇಳಿಬೇಕಾದ್ರೆ ನಾವಿನ್ನ ಯೂತು, ಅಂದರೆ ಯುವಕರು, ನಮ್ಮ ಕೈಲಿ ಆಗುತ್ತೆ ಅನ್ನೋ ಛಲ. ಬೆಟ್ಟ ಮುಗಿಸಾಯ್ತು ಅಂದರೆ ಫಸ್ಟು ಒಂದು ಬೇಸ್ ಕ್ಯಾಂಪ್ ಬರುತ್ತೆ. ನೆಕ್ಸ್ಟ್ ಬೇಸ್ ಕ್ಯಾಂಪು ಅಲ್ಲಿ ನಮಗೆ ಒಂದು ಚಿಕ್ಕದು ಗಣೇಶನ ದೇವಸ್ಥಾನ ಇದೆ. ಸೊ ಇಲ್ಲಿ ಬಂದರೆ ನಿಮಗೆ ಫಸ್ಟು ಒಂದು ಸ್ಟೇಜ್ ಮುಗ್ದಾಯಿತು. ಇನ್ನು 6 ಹಿಲ್ಸ್ ಇದೆ. ಓಕೆನಾ? ಸೊ ಇನ್ನು 6 ಹಿಲ್ಸಲ್ಲಿ ಹಿಂಗೆ ತೋರಿಸ್ತಾ ಹೋಗ್ತೀವಿ. ಯಾಕಂದರೆ ನೀವು ಸುಮ್ಮನೆ ಇಲ್ಲಿ ಯಾರು ಜಸ್ಟ್ ದೇವಸ್ಥಾನ ಇದೆ ಅಂತ ಬರೋಲ್ಲ. ಯಾಕಂದರೆ ದೇರ್ ಈಸ್ ಆ ಒಂದು ಪಾಸಿಟಿವಿಟಿ, ಆ ಒಂದು ವೈಬ್ ಇದೆ. ಅದಕ್ಕೋಸ್ಕರನೇ ಎಲ್ಲರೂ ಸಹ ವರ್ಷ ಜಾಸ್ತಿ ಆಗ್ತಾನೆ ಹೋಗ್ತಿದ್ದಾರೆ. ಸೊ ಬನ್ನಿ, ಹಾಗೆ ನಿಮಗೆ ತೋರಿಸ್ತಾ ಹೋಗ್ತೀವಿ. ಲೆಟ್ಸ್ ಗೋ.
We have our guests from another country, so let's get some insights from them. So hi sir, what's your name? My name is Cam. Kim. So where are you from? I'm from Brazil. Brazil. Yes. Okay. You're from Brazil also. Your name? Luis. Praise. Your name? I'm Tommaso. I'm from Italy. From Italy. Italy. From Oh, Italy. Great. And Germany. your good name? Shimon. Shuman. Okay, you're from Germany. From Germany, yes. Okay, so how you got to know this place? Who told you? We're staying here in the ashram. Okay, And we got to know where is the second time we're coming. this is your second Last time. year also we came. Oh, nice. How was the experience? Very nice. Okay. It just started, Okay, but it's nice. okay. So how was your experience? See, it's the second time. This is the second. Okay. Yes. First time was 4 years ago. Uh-huh. I still have this is just the beginning, right? So I still have some flash memories of the previous time. The previous time was a lot more people. It was close to Mahashiva tree. Okay. Yeah. Okay. How was this place? How do you enjoy this vibe? Do you feel only? Do you feel any strain while climbing the mountain, or you feel some spiritual things here, or how do you feel? See, this is just the beginning, right? Yeah. But when you get, there'll be times, right? You have no energy, no power. Maybe legs are not there, but it's somehow there's some energy that helps you to complete the trek. And then you go up and you go back down, and then that was pretty much that the first time. And I thought that I wouldn't make it, and like I described it, I made it, and then I came again to That's have the great. same experience. Thank you. ಸುಮಾರು 2 ಗಂಟೆಗಳು ಈ ಥರದೇ ಕಲ್ಲು ಮಣ್ಣು ಮತ್ತು ಬಂಡೆಗಳ ಮೇಲೆ ಹತ್ತಿ ನಮಗಂತೂ ತುಂಬ ಸುಸ್ತಾಗ್ಬಿಟ್ಟಿತ್ತು. ಚಿಕ್ಕ ಬ್ರೇಕ್ ಒಂದು ತೊಗೊಂಡಿದ್ದೀವಿ. ಆಗ್ತಿಲ್ಲ ಬ್ರೋ, ನಿಜ ಆಗ್ತಿಲ್ಲ. ಬಿಸ್ಕೆಟ್ ಪ್ಲೀಸ್. ಬಿಸ್ಕೆಟ್ ಬಂದ್ಬಿಡ್ತು. ಸೊ ನೋಡಿ, ಚಿಕ್ಕ ಅವಾಗ ಹಂಗೆ ಚಿಕ್ಕ ಬ್ರೇಕ್ಸು ಎತ್ಕೊಂಡು ಸ್ವಲ್ಪ ಲೈಟಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಅಲ್ಲಲ್ಲಿ ಸ್ವಲ್ಪ ಬಿಸ್ಕೆಟ್ ಎತ್ಕೊಂಡು ಫ್ರೂಟ್ಸು ಎಲ್ಲ ಹಾಗೆ ಬ್ರೇಕ್ ತಗೊಂಡು ಟೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶಾರ್ಟ್ ಬ್ರೇಕ್ ತೊಗೊಂಡು ಅಲ್ಲಿಂದ ನಾವು ನೇರ ಹತ್ತಿದ್ದೆ ನಮ್ಮ 6ನೇ ಬೆಟ್ಟದ ಕಡೆಗೆ. ಅಲ್ಲಿ ನಾವು ತುಂಬ ಸುಸ್ತಾಗಿತ್ತು ಅಂತ ವಿಶ್ರಾಂತಿ ತಗೊಳ್ತೀವಿ. ಅರ್ಧ ನಿದ್ರೆಯಲ್ಲೇ ಎದ್ದು ಬೆಳಗ್ಗೆ 4 ಗಂಟೆಗೆ ನಮ್ಮ ಪಯಣ ಮತ್ತೆ ವೆಳ್ಳನಗಿರಿ ಬೆಟ್ಟದ ಕಡೆಗೆ ಶುರುವಾಗುತ್ತೆ. ನಿಯರ್ಲಿ 7th ಹಿಲ್ ಹತ್ರ ಬಂದುಬಿಟ್ವಿ. ಫುಲ್ ಹೆವಿ ರೆಸ್ಟ್ ತಗೋತಿದ್ದೀವಿ. ಅಷ್ಟೇನು ಹತ್ರ ಇನ್ನೊಂದು 5 ನಿಮಿಷ ಇದೆ ಮೇಲೆ ಅಷ್ಟೇ. ಎಷ್ಟು 5 ಮಿನಿಟ್ಸ್ ಟ್ರೆಕ್ಕಿಂಗ್ ಇದೆ ಪೆಂಡಿಂಗು. ಆ್ಯಕ್ಚುಲಾಗಿ ಹೆವಿ ಟಯರ್ಡ್ ಆಗ್ತಿದೆ. 5:30. ಇವಾಗ ಟೈಮ್ ನೋಡಿದ್ರೆ 5:45. ಫುಲ್ ಟಯರ್ಡ್ ಆಗಿದ್ದೀನಿ, ಬಟ್ ಇದ್ರೂ ಒಂಥರ ಖುಷಿ, ಒಂದು ಹ್ಯಾಪಿನೆಸ್ಸು. ನಿಯರ್ಲಿ ನೈಟ್ 8:45ಗೆ ಸ್ಟಾರ್ಟ್ ಮಾಡಿದ್ದೆ. ಇವಾಗ 5:45ಗೆ ಪೀಕ್ನ ರೀಚ್ ಮಾಡಿದ್ದೀವಿ. ಬಟ್ ಇನ್ನೊಂದು ಏನಂದರೆ, ನಾನು ಸ್ವಲ್ಪ ಹೊತ್ತೊಳಗೆ ನೋಡಿ ನಾವು 10 to 15 ಮಿನಿಟ್ಸ್ ವೆಯ್ಟ್ ಮಾಡಿ ಫುಲ್ ಕತ್ಲೆ ಇದೆಯಲ್ವಾ,
ಬ್ರಹ್ಮಾಂಡ ತೋರಿಸ್ತೀನಿ. ಅಂದರೆ ಅದ್ಭುತ ಬ್ಯೂಟಿಫುಲ್ ಸನ್ರೈಸು ತೋರಿಸ್ತೀನಿ. ಅದರ ಪಕ್ಕದಲ್ಲೇ ದೇವ್ರ ದರ್ಶನ. ಒನ್ ಆಫ್ ದಿ ಬೆಸ್ಟ್ ಗೈಸ್. ನೀವು ಎಲ್ಲೂ ನೋಡೋಕ್ಕಾಗಲ್ಲ ಇಂಥ ಒಂದು ಬ್ರಹ್ಮಾಂಡನ, ಅಷ್ಟು ಸೂಪರಾಗಿರುತ್ತೆ. ಅದೇ ಇಲ್ಲಿ ವೆಲ್ಲಿಂಗಿರಿಯಲ್ಲಿ ತುಂಬ ಸ್ಪೆಷಲು. ಅದಕ್ಕೆ ನಾವು ಯಾವಾಗಲೂ ನೈಟ್ ಟ್ರೆಕ್ಕಿಂಗ್ ಮಾಡ್ತೀವಿ. ಬೆಳಗ್ಗೆ ಮಾಡ್ಬೋದು, ಬಟ್ ನೈಟ್ ಟ್ರೆಕ್ಕಿಂಗ್ ಮಾಡೋದೇ ಈ ಸನ್ರೈಸ್ನ ನೋಡೋಕ್ಕೆ. ಸನ್ರೈಸ್ ಜೊತೆಗೆ ದೇವ್ರ ದರ್ಶನ ಆಗುತ್ತೆ ನೋಡಿ, ಅದ್ಭುತ ಗೈಸ್. ಸೀರಿಯಸ್ಲಿ ಅಲ್ಟಿಮೇಟು, ಮಸ್ಟ್ ವಿಸಿಟ್, ಒನ್ ಆಫ್ ದ ಮಸ್ಟ್ ವಿಸಿಟ್ ಆ್ಯಂಡ್ ಬಕೆಟ್ ಲಿಸ್ಟಲ್ಲಿ ಇರೋ ಒಂದು ಜಾಗನೇ ಇದು ವೆಲ್ಲಿಂಗಿರಿ ಸನ್ರೈಸ್ ಪಾಯಿಂಟು. ಸೊ ಹಾಗೆ ಬನ್ನಿ ದೇವ್ರ ದರ್ಶನನ ಹೋಗಿ ನೋಡೋಣ. ಚಂದ್ರು ಬ್ಯಾಕ್ ಸೈಡ್ ಆಫ್ ಕ್ಯಾಮ್ರಾ ಇದ್ದಾನೆ. ಆ್ಯಂಡ್ ನಾನು ಒಬ್ಬನೇ ಮಾತ್ರ ಇಲ್ಲ ಗೈಸ್, ನಿಯರ್ಲಿ ಥೌಸಂಡ್ಸ್ ಆಫ್ ಪೀಪಲು ನಡ್ಕೊಂಬರ್ತಿದ್ದಾರೆ. ಅದಕ್ಕೆ ತುಂಬ ಲೇಟು, ಹೆವಿ ರಶ್ಶು, ನಡೆಯೋಕ್ಕೆ ಕೂಡ ಜಾಗ ಇಲ್ಲ. ಅಷ್ಟೊಂದು ಜನ, ಸಾವಿರಾರು ಜನ ಬಂದ್ಬಿಟ್ಟು ಟ್ರೆಕ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಯಾರು ಸನ್ರೈಸ್ಗೆಲ್ಲ ವೆಯ್ಟ್ ಮಾಡ್ತಿಲ್ಲ, ಎಲ್ಲ ಏನು ಮಾಡ್ತಿದ್ದಾರೆ, ನಡ್ಕೊಂಡು ಹೋಗ್ತಾನೆ ಇದ್ದಾರೆ, ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾನೇ ಇದ್ದಾರೆ. ನಾವು ಸನ್ರೈಸ್ಗೆ ವೆಯ್ಟ್ ಮಾಡ್ತಾನೇ ಇದ್ದೀವಿ. ಯಾ ತುಂಬ ಡಿಫಿಕಲ್ಟಾಗಿತ್ತು, ಬಟ್ ಸ್ಟಿಲ್ ಈಶ್ವರ ಅಂತ ದೇವ್ರ ನಾಮ ಹಾಗೇ ಫುಲ್ಲು ಎಷ್ಟು ಕಷ್ಟ ಇದ್ದರೆ ಅದೇ ದೇವ್ರ ಹೆಸ್ರು ಹೇಳ್ಕೊಂಡು ಹಂಗೆ ಬರ್ತಾಯಿದ್ವಿ. ಸೊ ಇವಾಗ ಆಲ್ಮೋಸ್ಟ್ ಫುಲ್ಲು ಟಯರ್ಡು, ಫುಲ್ಲು ಏನೋ ನಡೆಯೋಕ್ಕೆ ಆಗ್ತಾಯಿಲ್ಲ, ಕೈ ಕಾಲೆಲ್ಲ ಫುಲ್ಲು ಆಲ್ರೆಡಿ ನೋವು ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಸ್ಟಿಲ್ ಇಲ್ಲಿ ರೀಚ್ ಆಗಿದ್ವಿ, ತುಂಬ ಖುಷಿಯಾಗಿದ್ವಿ. ಇಷ್ಟು ಕಷ್ಟಪಟ್ಟಿದ್ದು ಆ ದೇವ್ರನ್ನ ನೋಡೋಕ್ಕೆ, ಇಲ್ಲಿ ಸನ್ರೈಸ್ ನೋಡೋದಕ್ಕೆ. ಇನ್ನೊಂದು 10-15 ಮಿನಿಟ್ಸಲ್ಲಿ ಅದ್ಭುತ ಇಲ್ಲಿ ನಡೆಯುತ್ತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೊನೆಗೂ 7ನೇ ಬೆಟ್ಟದ ತುದಿಲಿದ್ದೀವಿ ನಾವೀಗ. ಓ ಮೈ ಗಾಡ್, ಎಂಥ ಎಕ್ಸ್ಪೀರಿಯನ್ಸ್ ಇಲ್ಲಿ. ಮೈ ಗಾಡ್, ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಇನ್ನೇನು ಸ್ವಲ್ಪ ಟೈಮಲ್ಲೇ ಸೂರ್ಯೋದಯವಾಗುತ್ತಿಲ್ಲಿ ನೋಡಿ. ಆ ದರ್ಶನಕ್ಕೆ ಎಷ್ಟು ಜನ ಕಾಯ್ತಿದ್ದಾರೆ ಅಂದರೆ ಅಷ್ಟು ಜನ ಕಾಯ್ತಿದ್ದಾರೆ. ನೋಡೋಣ. ಐ ಆಮ್ ಟೂ ಎಕ್ಸೈಟೆಡ್ ಗೈಸ್. ಭೂಲೋಕದ ಮೊದಲ ಯೋಗಿ, ನಮ್ಮ ಆದಿಯೋಗಿ ಇಲ್ಲಿಯೇ ತಪಸ್ಸು ಮಾಡಿದರೆಂದು ಪ್ರತೀತಿ ಇದೆ. ಅದಕ್ಕಾಗಿಯೇ ಇಲ್ಲಿಯೇ ಆ ಶಿವನು ಸ್ವಯಂಭುಲಿಂಗಾಕಾರದಲ್ಲಿ ಭಕ್ತರಿಗೆ ದರ್ಶನವನ್ನು ಕೊಡುತ್ತಿದ್ದಾರೆ. ಆ್ಯಕ್ಚುಲಿ ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಸೊ ಇವತ್ತೂ ಲಾಸ್ಟ್ ಇಯರ್ ನಾನು ನೋಡಿದ್ದೆ. ಸೊ ಲಾಸ್ಟ್ ಇಯರ್ ಥರ ಇವತ್ತೂ ತುಂಬ ಚೆನ್ನಾಗಿತ್ತು. ಇವ್ರಿಗಂತೂ ಇದು ಹ್ಯಾಟ್ರಿಕ್, 3rd ಇಯರ್ ಇವ್ರಿಗೆ. ಹ್ಯಾಟ್ರಿಕ್ ನೈಸ್, ತುಂಬ ಚೆನ್ನಾಗಿದೆ. ಹೆವೆನ್ಲಿ ಫೀಲ್ಗೆ. ಸೊ ನೀವು ಇದನ್ನು ಅಟ್ಲೀಸ್ಟ್ ಒಂದು ಸತಿ ಟ್ರೈ ಮಾಡಿ. ಯು ವಿಲ್ ಗೆಟ್ ಅಡಿಕ್ಟೆಡ್, ಯು ವಿಲ್ ಯೂಸ್ ಟು ಇಟ್. ಸೊ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಇನ್ನೊಂದೇನೆಂದರೆ, ಈ ವೆಲ್ಲನ್ಗಿರಿ ಮೌಂಟೇನ್ ಬಗ್ಗೆ ನಿಮಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಬೇಕಂದ್ರೆ ನೀವು ಸದ್ಗುರುದು ಒಂದು ವೀಡಿಯೋ ಇದೆ ನೋಡಿ. ಸೊ ವೆಲ್ಲನ್ಗಿರಿ ಮೌಂಟೇನ್ ಕಾಲ್ಡ್ ಆಸ್ ಸೇಕ್ರೆಡ್ ಮೌಂಟೇನ್ ಅಂತ ಅವ್ರು ಒಂದು 10 ಮಿನಿಟ್ಸ್ ವೀಡಿಯೋ ಇದೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಅವರ ಗುರುಗಳು ಅಂದರೆ ನಮ್ಮ ಶಿವ ಪರಮಾತ್ಮ ಬಂದ್ಬಿಟ್ಟು ತಪಸ್ಸು ಮಾಡ್ತಾರೆ. ಅದಕ್ಕೋಸ್ಕರನೇ ಕೊಯಂಬತ್ತೂರಲ್ಲಿ ಈಶಾ ಫೌಂಡೇಶನ್ನ ಸದ್ಗುರು ಅವರು ಸ್ಥಾಪನೆ ಮಾಡ್ತಾರೆ, ಬಿಕಾಸ್ ಆಫ್ ದಟ್ ಎನರ್ಜಿ. ಸೊ ಇಲ್ಲಿ ಆ ಎನರ್ಜಿ ಇದೆ ಗೊತ್ತಾ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ವೈಬ್ ಆಗಿದೆ ಅಂದರೆ ಅಷ್ಟು ವೈಬ್ ಆಗಿದೆ. ಸೊ ಅದಕ್ಕೆ ತುಂಬ ಜನ ಬಂದ್ಬಿಟ್ಟು ಈ ಒಂದು ಮೌಂಟೇನ್ಗೆ ಎಷ್ಟೇ ಕಷ್ಟ ಆದ್ರೂ ಬಂದ್ಬಿಟ್ಟು ದೇವ್ರನ್ನ ಒಂದು ದರ್ಶನ ಮಾಡಿಕೊಂಡು ಆ ತೃಪ್ತಿನ ಪಡ್ಕೊಂಡು ಮನೆಗೆ ಹೋಗ್ತಾರೆ. ಸೊ ಹಾಗೆ ಇನ್ನೊಂದೇನಂದರೆ ಆ ಸನ್ರೈಸು ನಮ್ಮ ಮುಂದೆ ಇದೆ. ಇಟ್ ಈಸ್
ಕೊನೆಗೂ 2026 ವೆಲ್ಲನಗಿರಿನ ಹತ್ತಿ ಇಳ್ದಾಯಿತು. ಇನ್ನೇನು ಜಸ್ಟ್ ಒಂದು 100 ಸ್ಟೆಪ್ಸ್ ಇದೆ. ಓಕೆನಾ. ಸೊ ಅದು ಮುಗಿದ್ರೆ ಈ ವರ್ಷಕ್ಕೆ ವೆಲ್ಲನಗಿರಿ ನಮ್ಮ ಕಡೆಯಿಂದ ಕನ್ಕವರ್ ಮಾಡಾಯಿತು. ಓಕೆನಾ. ಸೊ ಇಟ್ ಈಸ್ ಅಗೇನ್ ಇನ್ನೊಂದೇನೆಂದರೆ ಎಂಡ್ ಮಾಡೋಕ್ಕಿಂತ ಮುಂಚೆ ಏನು ಹೇಳ್ತೀನಿ ಅಂದರೆ, ಸೊ ಸುಮ್ಮನೆ ಬಂದ್ಬಿಟ್ಟು ವೆಲ್ಲನಗಿರಿ ಹತ್ಬೇಡಿ. ಇಟ್ ನೀಡ್ಸ್ ಲಾಟ್ ಆಫ್ ಪ್ರಿಪ್ರೇಷನ್ಸ್. ಓಕೆನಾ. ಆ್ಯಂಡ್ ಡಯಟ್ ಆಲ್ಸೋ ಇಟ್ ನೀಡ್ಸ್. ಓಕೆನಾ. ಯಾಕಂದರೆ ಸುಮ್ಮನೆ ಬಂದ್ಬಿಟ್ಟು ಹತ್ತಿದ್ರೆ ತುಂಬ ಕಷ್ಟ. ಆ್ಯಂಡ್ ಇದೇ ಲಾಸ್ಟ್ ವೀಕ್ 2 ಮೆಂಬರ್ಸ್ ಸತ್ತೋಗ್ಬಿಟ್ರು. ಓಕೆನಾ. ಸೊ ಜಸ್ಟ್ ಗೆಟ್ ಯುವರ್ ಪ್ರಿಪ್ರೇಷನ್ ಆ್ಯಂಡ್ ಕಮ್. ಓಕೆ. ಸುಮ್ಮನೆ ಬಂದ್ಬಿಟ್ಟು ರ್ಯಾಂಡಮ್ ನಾನು ಮಾಡ್ತೀನಿ ಅಂತ ಬಂದರೆ ಏನು ನಡೆಯಲ್ಲ ಗುರು ಇಲ್ಲಿ, ನಿಜವಾಗ್ಲೂ ಹೇಳ್ತೀನಿ. ಓಕೆನಾ. ಸೊ ಅದಾಗ್ತಿದ್ದಂತೆ ಸೊ ಇಲ್ಲಿಂದ ಟಾಟಾ ಬಾಯ್ ಬಾಯ್ ಹೇಳೋ ಹೊರತು. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ. ಓಕೆನಾ.